ಗಲ್ಫ್ ಯುದ್ಧದ ನಡುವೆ ಅಮೆರಿಕ ಸೇನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಅಮೆರಿಕದ ಸೇನಾ ಮುಖ್ಯಸ್ಥರಿಗೆ ಟ್ರಂಪ್ ಸರ್ಕಾರ ಕೋಕ್ ಕೊಟ್ಟಿದೆ. ಅಮೆರಿಕದ ಸೇನಾ ಮುಖ್ಯಸ್ಥ ಜನರಲ್ ರ್ಯಾಂಡಿ ಜಾರ್ಜ್ ಹೊರಕ್ಕೆ ರಾಜೀನಾಮೆ ಕೊಡುವಂತೆ ರಕ್ಷಣಾ ಕಾರ್ಯದರ್ಶಿ ಹೆಗ್ಸೆತ್ ಸೂಚನೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟು ನಿವೃತ್ತಿ ತೆಗೆದುಕೊಳ್ಳಿ ಎನ್ನುವ ಸೂಚನೆ. ಟ್ರಂಪ್ ಮತ್ತು ಹೆಗ್ಸೆತ್ ದೃಷ್ಟಿಕೋನದಂತೆ ಕೆಲಸ ಮಾಡ್ತಿಲ್ಲ ಎನ್ನುವ ಆರೋಪ. ನಮ್ಮ ರಾಷ್ಟ್ರಕ್ಕೆ ಸಲ್ಲಿಸಿದಂತಹ ಸೇವೆಗೆ ಯುದ್ಧ ಇಲಾಖೆ ಕೃತಜ್ಞ ಆಗಿದೆ. ನಿಮ್ಮ ನಿವೃತ್ತಿಗೆ ನಾವು ಶುಭ ಹಾರೈಸ್ತೇವೆ ಅಂತ ಹೆಗ್ಸೆತ್ ಸೂಚನೆ ಕೊಟ್ಟಿರೋದು. ಸೇನಾ ಮುಖ್ಯಸ್ಥರಿಗೆ ಈ ರೀತಿಯಲ್ಲಿ ರಾಜೀನಾಮೆ ಕೊಡಿ ಎನ್ನುವಂತಹ ಮೆಸೇಜ್ ಪಾಸ್ ಆಗುತ್ತೆ ಅಂತಂದ್ರೆ ಅಮೆರಿಕ ಸೇನೆಯಲ್ಲಿ ಎಲ್ಲವೂ ಸರಿಯಿಲ್ಲ. ಸರ್ಕಾರದ ನಡೆಯಂತೆ ದೃಷ್ಟಿಕೋನದಂತೆ ಸೇನೆ ನಡ್ಕೊಳ್ತಾ ಇಲ್ವಾ? ಹಾಗಿದ್ರೆ ಸೇನೆ ಮತ್ತು ಸರ್ಕಾರದ ನಡುವೆ ಸಂಘರ್ಷ ಉಂಟಾಗಿದೆಯಾ? ರಕ್ಷಣಾ ಕಾರ್ಯದರ್ಶಿ ಹೆಗ್ಸೆತ್ ಸೂಚನೆ ಕೊಟ್ಟಿದ್ದಾರೆ. ಸೇನಾ ಮುಖ್ಯಸ್ಥ ಜನರಲ್ ರ್ಯಾಂಡಿ ಜಾರ್ಜ್ ಹೊರಕ್ಕೆ. ಇನ್ನು ಅಮೆರಿಕ ಸೇನೆಯ ಅಟಾರ್ನಿ ಜನರಲ್ಗೂ ಕೋಕ್. ಅಟಾರ್ನಿ ಜನರಲ್ ಹುದ್ದೆಯಿಂದ ಪ್ಯಾಮ್ ಬೋಂಡಿ ವಜಾ. ಎಜಿ ಹುದ್ದೆಯಿಂದ ಪ್ಯಾಮ್ ಬೋಂಡಿಯನ್ನ ಟ್ರಂಪ್ ವಜಾಗೊಳಿಸಿದ್ದಾರೆ. ಎಪ್ಸ್ಟೀನ್ ಫೈಲ್ಸ್ ತನಿಖಾ ಕಡತ ನಿರ್ವಹಣೆ ವಿಫಲ ಅಂತ ಹೇಳಿ ಕಾರಣ ಕೊಟ್ಟು ವಜಾ ಮಾಡಲಾಗಿದೆ ಅಟಾರ್ನಿ ಜನರಲ್ ಹುದ್ದೆಯಿಂದ ಪ್ಯಾಮ್ ಬೋಂಡಿ ಅವರನ್ನ. ಸೇನಾ ಮುಖ್ಯಸ್ಥರನ್ನ ರಾಜೀನಾಮೆ ಕೊಡುವಂತೆ ಸೂಚನೆ ಕೊಡಲಾಯಿತು. ಜೊತೆಗೆ ಅಟಾರ್ನಿ ಜನರಲ್ ಹುದ್ದೆಯಿಂದ ಪ್ಯಾಮ್ ಬೋಂಡಿ ವಜಾ. ಒಟ್ಟಾರೆ ಅಮೆರಿಕ ಸೇನೆ ಮತ್ತು ಸರ್ಕಾರದ ನಡುವೆ ಭಾರಿ ಸಂಘರ್ಷ ಎದುರಾದಂತೆ ಕಂಡು ಬರ್ತಾ ಇದೆ. ಮತ್ತಷ್ಟು ಅಧಿಕಾರಿಗಳಿಗೆ ಕೋಕ್ ಕೊಡೋದಕ್ಕೂ ಕೂಡ ಟ್ರಂಪ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಎಫ್ಬಿಐ ನಿರ್ದೇಶಕರು ಕಾಶ್ ಪಟೇಲ್, ಸೇನಾ ಕಾರ್ಯದರ್ಶಿ ಡೇನಿಯಲ್ ಡ್ರಿಸ್ಕೋಲ್, ಕಾರ್ಮಿಕ ಕಾರ್ಯದರ್ಶಿ ಲೋರಿ ಚವೇಜ್ ಡೆರ್ಮೇರ್, ಈ ಮೂವರನ್ನು ತೆಗೆದುಹಾಕೋದಕ್ಕೆ ಟ್ರಂಪ್ ತಯಾರಿ ಮಾಡಿದ್ದಾರೆ. ಅವರ ಟಾರ್ಗೆಟ್ ಈ ಮೂವರು. ಈಗ ಮುಂದಿನ ಸೂಚನೆ ಇವರ ಮೇಲೆ ವಜಾ ಆಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಯುದ್ಧ ಆರಂಭ ಆದಂತಹ ದಿನದಿಂದ ಈವರೆಗೆ ಅಮೆರಿಕಾದಲ್ಲಿ ಏನ್ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಟ್ರಂಪ್ ನಡೆಯೇ ಒಂದು, ಅದನ್ನ ಜನ ಹೇಳ್ತಾ ಇರೋದೇ ಬೇರೆ, ಸೇನೆಯ ನಿರ್ಧಾರವೇ ಬೇರೆ ಅಂತ ಅನಿಸ್ತದೆ. ಈಗ ನೋಡ್ತಾ ಹೋದ್ರೆ ಈ ರೀತಿ ಸೇನಾ ಮುಖ್ಯಸ್ಥರನ್ನ ರಾಜೀನಾಮೆ ಕೊಡಿ ಎನ್ನುವಂತ ಸೂಚನೆ ಕೊಡ್ತಾರೆ, ಅಟಾರ್ನಿ ಜನರಲ್ ವಜಾ ಮಾಡ್ತಾರೆ ಅಂತಂದ್ರೆ ಸೇನೆ ಮತ್ತು ಸರ್ಕಾರದ ನಡುವೆ ಸಂಘರ್ಷ ಉಲ್ಬಣ ಆಗ್ತಾ ಇದೆಯಾ ಅಮೆರಿಕಾದಲ್ಲಿ ಅಂತ? ಹೌದು ಪ್ರತಿಮಾ, ಇಂಥದ್ದೊಂದು ಚರ್ಚೆ ಸಹಜವಾಗಿ ಬರ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಈ ಕೇವಲ 3 ಜನರ ಮೇಲಷ್ಟೇ ಟಾರ್ಗೆಟ್ ಮಾಡಿಲ್ಲ. ಇದುವರೆಗೆ 12 ಜನ ಸೇನಾ ಅಧಿಕಾರಿಗಳನ್ನು ಟ್ರಂಪ್ ಸರ್ಕಾರ ವಜಾಗೊಳಿಸಿರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ರ್ಯಾಂಡಿ ಜಾರ್ಜ್ ಅವರು, ಭೂಸೇನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರ್ಯಾಂಡಿ ಜಾರ್ಜ್ ಅವರನ್ನೇ ವಜಾ ಮಾಡಿರುವಂತಹದ್ದು. ನೀವು ಕೆಲಸಕ್ಕೆ ಬರೋದು ಬೇಡ, ನೀವು ನಿವೃತ್ತಿಯನ್ನು ತೆಗೆದುಕೊಳ್ಳಿ, ರಾಜೀನಾಮೆಯನ್ನು ಪಡೆಯಿರಿ, ನಿಮ್ಮ ಸೇವೆಗೆ ನಾವು ಕೃತಜ್ಞರಾಗಿದ್ದೇವೆ ಅನ್ನುವಂಥದ್ದನ್ನು ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಅವರು ಹೇಳಿರುವಂತಹದ್ದು. ಬಹು ಮುಖ್ಯವಾಗಿ ರ್ಯಾಂಡಿ ಜಾರ್ಜ್ ಅವರು ನೇಮಕ ಆಗಿದ್ದು ಯಾವಾಗ? 2023ರಲ್ಲಿ ಜನರಲ್ ಆಗಿ ನೇಮಕ ಆಗ್ತಾರೆ. 2023ರಲ್ಲಿ ಅಧಿಕಾರದಲ್ಲಿದ್ದಂಥವರು ಜೋ ಬೈಡನ್ ಸರ್ಕಾರ. ಜೋ ಬೈಡನ್ ಸರ್ಕಾರದಲ್ಲಿ ನೇಮಕ ಆದಂಥ ಅಧಿಕಾರಿ ತಮ್ಮ ಸರ್ಕಾರದಲ್ಲಿ ಸರಿಯಾದಂಥ ಕಾರ್ಯನಿರ್ವಹಿಸ್ತಿಲ್ಲ, ತಮ್ಮ ನಿರ್ದೇಶನಗಳನ್ನು, ದೃಷ್ಟಿಕೋನವನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ ಅನ್ನುವಂಥ ಆರೋಪ ಅವ್ರ ಮೇಲಿತ್ತು. ಮತ್ತು ಈ ಯುದ್ಧದ ಸಂದರ್ಭದಲ್ಲಿ ಸರಿಯಾದ ನಮ್ಮ ನಿರ್ದೇಶನಗಳನ್ನು ಪಾಲಿಸ್ತಾ ಇರಲಿಲ್ಲ. ಸರ್ಕಾರಕ್ಕೂ ಮತ್ತು ಸೇನೆಗೂ ಒಂದಷ್ಟು ಅಸಮಾಧಾನಗಳಿತ್ತು, ಘರ್ಷಣೆ ಶುರುವಾಗಿತ್ತು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಬಹು ಮುಖ್ಯವಾಗಿ ಅಧಿಕಾರಿಗಳಿಗೆ ಪದೋನ್ನತಿ ಕೊಡೋ ವಿಚಾರದಲ್ಲಿ ಹೆಗ್ಸೆತ್ ಮತ್ತು ಈ ರ್ಯಾಂಡಿ ಜಾರ್ಜ್ ಅವರ ನಡುವೆ ಒಂದಷ್ಟು ಘರ್ಷಣೆಗಳು ನಡೆದಿದ್ವು ಅನ್ನುವಂತಹದ್ದು. ಇನ್ನೂ ಬಹು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಇಂಥ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ತಲೆದಂಡ ತೆಗೆದುಕೊಂಡ್ರೆ ಅಮೆರಿಕದ ಸೇನಾ ಮನೋಬಲ ಕುಸಿಯುತ್ತೆ ಅನ್ನುವಂತಹ ಚರ್ಚೆಗಳ ನಡುವೆ ಮತ್ತೆ ಇನ್ನೊಂದು ಚರ್ಚೆ ಆಗ್ತಾ ಇದೆ. ಈಗ ಟ್ರಂಪ್ ಹಾಗೂ ಹೆಗ್ಸೆತ್ ಹೇಳಿದ ರೀತಿಯಲ್ಲಿಯೇ ಮುಂದೆ ಬರುವಂಥ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾರೆ, ತಮ್ಮ ನಿರ್ದೇಶನಗಳನ್ನು ಸರಿಯಾಗಿ ಪಾಲಿಸ್ತಾರೆ. ಮತ್ತು ಇರಾನ್ ಮೇಲೆ ಮತ್ತಷ್ಟು ಪ್ರಬಲವಾದಂತಹ ದಾಳಿಗಳು ನಡೀಬಹುದು, ಬೇರೆ ಬೇರೆ ದೇಶಗಳನ್ನ ಮೇಲೆ ಇನ್ನಷ್ಟು ದೊಡ್ಡ ಮಟ್ಟದ ದಾಳಿಗಳು ನಡೀಬಹುದು, ಅತ್ಯಂತ ವೇಗ ಹಾಗೂ ತೀಕ್ಷ್ಣವಾಗಿರುವಂತಹ ದಾಳಿಗಳು ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರಗಳಿವೆ. ಈಗ ಅಧಿಕಾರಿಗಳನ್ನು ಬದಲಿಸಿರೋದು ನೋಡಿದ್ರೆ ತಮ್ಮ ವೇಗಕ್ಕೆ ತಕ್ಕನಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಟ್ರಂಪ್ ಅವರು ಯೋಚನೆ ಮಾಡಿರೋದು ನೋಡಿದ್ರೆ ಇರಾನ್ ಮೇಲೆ ಮತ್ತಷ್ಟು ದೊಡ್ಡ ದೊಡ್ಡ ದಾಳಿಗಳು ಆಗುವಂತಹ ಸಾಧ್ಯತೆಯನ್ನು ಅಲ್ಲೋಗಳೆಯಾಗಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.